ಹಲೋ, ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ವಿಡಿಯೋ ಆಗಿರುತ್ತೆ. ಸೊ ತುಂಬ ದಿನದಿಂದ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೆ. ಬಟ್ ಫೈನಲ್ ಆಗಿ 2026ಅಲ್ಲಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಅಣ್ಣನೂ ಒಬ್ಬರು ಬಂದು ಜಾಯ್ನ್ ಆದರು. ಸೊ ಇವರು ನನ್ನ ಮೈದ್ನ. ಇಲ್ಲಿ ಕಾಣಿಸ್ತಾ ಇರೋದು ನಮ್ಮ ಮೈದ್ನನ ಹೆಂಡ್ತಿ. ಸೊ ಎಲ್ಲರೂ ಸೇರಿ ಇವಾಗ ನಾವು ಹೋಗ್ತಾ ಇರೋದು ಆದಿಚುಂಚನಗಿರಿ ದೇವಸ್ಥಾನಕ್ಕೆ. ಸೊ ನಾವು ಬೆಳಗ್ಗೆನೇ ಒಂದು 6 o'clockಗೆ ಮನೆಯಿಂದ ಹೊರಟ್ವಿ. ತುಂಬ ಲೇಟಾಗಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರೋದು. ಸೊ ಬೆಳಗ್ಗೆ ಟಿಫನ್ನು ಮಾಡಿರಲಿಲ್ಲ, ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ಮುಂದೆ ತಿನ್ನೋಣ ಅಂತ ಕರ್ಕೊಂಡು ಹೋಗ್ತಾನೆ ಇದ್ದರು. ಬಟ್ ಸಿಟಿಯಿಂದ ಆಚೆ ಹೋಗಿದ್ದಾಯಿತು, ಎಲ್ಲೂ ಹೋಟ್ಲೇ ಸಿಗಲಿಲ್ಲ. ಕಾರಲ್ಲಿ ಕೂತು ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಇಲ್ಲಿ ನೋಡಿ ನಮ್ಮ ಮೈದ್ನ ಅವ್ನ ಹೆಂಡ್ತಿಗೆ ಹಾಡು ಹೇಳ್ತಾ ಇದ್ದಾನೆ. ಸೊ ಫೈನಲ್ ಆಗಿ ಇಲ್ಲೊಂದು ಟಿಫನ್ ಸೆಂಟರ್ ಇತ್ತು. ಸೊ ಅಲ್ಲೇ ತಿಂಡಿ ತಿನ್ನೋಣ ಅಂತ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಚಿತ್ರಾನ್ನ ಮತ್ತು ಬಜ್ಜಿ ಸಿಕ್ಕಿತ್ತು. ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಬಜ್ಜಿ ಮತ್ತು ಟೀ ಸಿಕ್ಕರೆ ಸಾಕು. ನನಗೂ ಬಜ್ಜಿ ಅಂದರೆ ತುಂಬ ಇಷ್ಟ. ಸೊ ನಮ್ಮ ಮನೆಯವ್ರು ನೋಡಿ ಅಪ್ಪುನ ಎತ್ಕೊಂಡೇ ತಿಂಡಿ ತಿಂತಾ ಇದ್ದಾರೆ. ಸೊ ಆಮೇಲೆ ನಾನು ಅಪ್ಪುಗೆಲ್ಲ ತಿಂಡಿ ತಿನ್ನಿಸಿ ನಾನು ಇಲ್ಲಿ ತಿಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ತಿಂಡಿ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಆದರೂ ಹೊಟ್ಟೆ ಹಸಿತಾ ಇತ್ತು ಅಂತ ಅದನ್ನೇ ತಿಂದ್ಕೊಂಡ್ವಿ. ಸೊ ಬಜ್ಜಿ ಇತ್ತಲ್ವ ಸೈಡಿಗೆ, 2 ಕಾಂಬಿನೇಷನ್ ಮಾಡಿಕೊಂಡು ತಿಂಡಿ ಎಲ್ಲ ತಿಂದ್ಕೊಂಡ್ವಿ. ಸೊ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಅಮ್ಮ ನೋಡಿ ಹೇಗೆ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿಂದ ನಾವು ನಮ್ಮ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲ್ ಆಗಿ ಆದಿಚುಂಚನಗಿರಿನ ರೀಚ್ ಆದ್ವಿ. ಸೊ ಅಲ್ಲಿ ಹತ್ತಿರದಲ್ಲೇ ಇರೋ ರೋಡ್ ಇದು, ತುಂಬ ಚೆನ್ನಾಗಿ ನೀಟಾಗಿದೆ. ಸೊ ಇದೇ ಎಂಟ್ರೆನ್ಸು. ಸೊ ದೇವಸ್ಥಾನದ್ದು ಇದು ಫಸ್ಟ್ ಎಂಟ್ರೆನ್ಸು. ಮೆಟ್ಲು ಹತ್ಕೊಂಡು ಹೋಗ್ಬೋದು ಅನ್ನೋರು ಹೋಗ್ಬೋದು. ಸೊ ನಮಗೆ ಮಕ್ಕಳು ಇರೋದ್ರಿಂದ ಆಗಲ್ಲ ಅಂತ ನಾವು ಗಾಡಿಲೇ ಹೋದ್ವಿ ಬೆಟ್ಟದ ಮೇಲೆ. ಸೊ ಬೆಟ್ಟದ ಮೇಲೆ ಬಂದಮೇಲೆ ಇದು ಎಂಟ್ರೆನ್ಸ್ ಆಗಿರುತ್ತೆ. ಸೊ ನಾವು ಇವಾಗ ಹೋಗ್ತಾ ಇಲ್ಲ, ರಿಟರ್ನ್ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮ ಮೈದ್ನ ಮುಡಿ ಕೊಡಬೇಕು ಅಂತ ಏನೋ ಹರಸ್ಕೊಂಡಿದ್ರಂತ. ಸೊ ಅದಕ್ಕೋಸ್ಕರನೇ ನಾವು ದೇವಸ್ಥಾನಕ್ಕೆ ಬಂದಿರೋದು. ಸೊ ಇಲ್ಲಿ ನಮ್ಮ ಮೈದ್ನ ಮುಂಚೆ ಇದೇ ಹಾಸ್ಟೆಲಲ್ಲೇ ಓದಿರೋದಂತ 10 ವರ್ಷದ ಹಿಂದೆ. ಸೊ ಅಲ್ಲಿ ಮುಂಚೆ ಎಲ್ಲ ಹೇಗಿತ್ತು, ಇವಾಗ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಹಾಸ್ಟೆಲ್ಲಿ ಹುಡುಗರಿಗೆ ಸ್ನಾನ ಮಾಡೋಕ್ಕೆ ಮತ್ತು ಬಟ್ಟೆ ವಾಶ್ ಮಾಡೋಕ್ಕೆ ಇರೋವಂಥ ಜಾಗ ಇದು. ಇಲ್ಲಿಂದ ನಾವು ಮುಡಿಯೆಲ್ಲ ಕೊಟ್ಟು ಸ್ನಾನ ಗೀನ ಎಲ್ಲ ಮಾಡಿಕೊಂಡು ಸೊ ಇವಾಗ ನಾವು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಸೊ ಮುಡಿ ಕೊಟ್ಟ ಮೇಲೆ ನಮ್ಮ ಮೈದ್ನ ಹೇಗೆ ಕಾಣಿಸ್ತಾ ಇದ್ದಾನೆ ಗೊತ್ತಿಲ್ಲ, ಹೇಗೆ ಕಾಣಿಸ್ತಾ ಇದ್ದಾನಂತ ಹೇಳಿ. ಸೊ ಅಲ್ಲಿಂದ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಗೊತ್ತಾದಾಗಿಂದನೂ ನಮ್ಮ ಮನೆಯವರು, ಅಮ್ಮ ಒಂದೆಷ್ಟು ಸರಿ ಹಾಯ್ ಮಾಡಿದಾರೋ ಗೊತ್ತಿಲ್ಲ. ಸೊ ಅಲ್ಲಿಂದ ನಾವು ಒಳಗಡೆ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆದ್ವಿ. ಸೊ ಇದು ಒಳಗಡೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಸೊ ಹೊಸ್ದಾಗಿ ಅಲ್ಲಿ ದೇವಸ್ಥಾನ ಗೋಪುರ ಏನೋ ಕಟ್ತಾ ಇದ್ದಾರೆ. ಸೊ ಅದ್ರದ್ದೇ ಕೆಲಸ ನಡೀತಾ ಇತ್ತು. ಅಲ್ಲೇ ಪಕ್ಕದಲ್ಲೇ ಸೊ ದೇವರಿಗೆ ಏನೇನು ಪೂಜೆ ಮಾಡೋಕ್ಕೆ ಎಲ್ಲ ಪೂಜೆ ಸಾಮಾನೆಲ್ಲ ಇಟ್ಕೊಂಡಿದ್ರು. ಸೊ ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಸೊ ಇಟ್ಕೊಳ್ಳೋಕ್ಕೆ ಹೂವನ್ನು ಸ್ವಲ್ಪ ತೊಗೊಂಡು ಸೊ ಅಲ್ಲಿಂದ ನಾವು ಕೈಕಾಲು ಮುಖ ವಾಶ್ ಮಾಡ್ಕೊಂಡ್ವಿ. ಸೊ ಇದು ಹೊರ್ಗಡೆ ಇರೋ ದೇವಸ್ಥಾನದ ಹೊರ್ಗಡೆ ಇರೋ ಆವರಣ ತುಂಬ ಪ್ರಶಾಂತವಾಗಿ ಮತ್ತು ವಿಶಾಲವಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಗೋಪುರ, ಇವೇನು ಒಳಗಡೆ ಹೋಗ್ತಾ ಇದೀವಲ್ಲ ಆ ದೇವಸ್ಥಾನ ಗೋಪುರ ಅದು. ಸೊ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಸೊ ಗೋಪುರ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ನೀವು ವೀಡಿಯೋದಲ್ಲಿ ನೋಡೋಕ್ಕಿಂತ ಸೊ ಅಲ್ಲೇ ಹೋಗಿ ನೋಡೋದ್ರಿಂದ ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಅವ್ರು ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಇವಾಗ ನಾವು ಸೊ ದೇವಸ್ಥಾನದ ಒಳಗಡೆ ದ್ವಾರ ಬಾಗಿಲು ಅಂತಾರಲ್ವ, ಸೊ ಎಂಟ್ರೆನ್ಸಲ್ಲೂ ಅಲ್ಲಿ ಹೋಗ್ತಾ ಇದ್ವಿ. ಸೊ ಒಳಗಡೆ ಹೋಗುವಾಗ ಸೊ ವೀಡಿಯೋ ಮತ್ತು ಫೋಟೋಸ್ ಏನೂ ಅಲೌಡ್ ಇರಲಿಲ್ಲ. ಆದರೂ ಅವ್ರು ಕಣ್ ತಪ್ಪಿಸಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಅಷ್ಟು. ಸೊ ಇಲ್ಲಿ ನಮ್ಮ ಮನೆಯವ್ರು ನೋಡಿ ಅದೇ ಹೇಳ್ತಾ ಇದ್ದಾರೆ, ವೀಡಿಯೋ ಫೋಟೋಸ್ ಏನೂ ತೆಗಿಬಾರ್ದು ಅಂತ. ಆದರೂ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನೋಡಿ, ಇದೇ ಕಾಲಭೈರವೇಶ್ವರ ಸ್ವಾಮಿ ಸನ್ನಿಧಿ ಅಂತ ಹಾಕಿದ್ದಾರೆ. ಸೊ ಒಳಗಡೆ ಈ ಥರ ಅಕ್ಕಪಕ್ಕ ಎಲ್ಲ ತುಂಬ ವಿಗ್ರಹಗಳು, ಮೂರ್ತಿಗಳಿದ್ದಾವೆ. ತುಂಬ ಚೆನ್ನಾಗಿದೆ. ಸೊ ಅಲ್ಲಿಂದ ನಾವು ಮುಂದೆ ಬಂದರೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಅಂತ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ದೇವರು. ಒಳಗಡೆ ಹೋಗ್ತಿದ್ದಂಗೆ ಸೊ ತುಂಬ ದೇವರುಗಳಿದೆ, ವಿಗ್ರಹಗಳಿದ್ದಾವೆ. ಸೊ ಇದು ಬೇರೆ ದೇವರು. ಸೊ ಅಲ್ಲಿಂದ ನಾವು ಹೊರ್ಗಡೆ ಅಂದರೆ ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ಒಳಗಡೆ ಹೇಗಿದೆ ಆವರಣ ಅಂತ. ತುಂಬ ಚೆನ್ನಾಗಿದೆ.
ಎಲ್ಲ ಕಲ್ಲಲ್ಲೇ ಕೆತ್ತಿರೋದು. ಒಂಚೂರು ಎಲ್ಲೂ ಪೇಂಟ್ ಮಾಡಿಲ್ಲ ಮತ್ತು ಸಿಮೆಂಟ್ ಇಲ್ಲ. ಸೊ ತುಂಬ ಚೆನ್ನಾಗಿದೆ. ಸೊ ಇದು ನೋಡಿ ನಮ್ಮ ಮನೆಯವರು, ನನ್ನ ಮಗ. ಸೊ ಇಲ್ಲಿ ನಾನು ನೋಡಿ ನಮ್ಮ ಮೈದ್ನ ಇವರು ಮತ್ತೆ ಹಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಂಗಿದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ನಮ್ಮ ಮೈದ. ಸೊ ಅಲ್ಲಿಂದ ಮುಂದೆ ಬಂದರೆ ಇಲ್ಲೊಂದು ಆದಿಶಕ್ತಿ ಸ್ತಂಭಾಂಬಿಕಾ ದೇವಿ ಸನ್ನಿಧಿ ಅಂತ. ಸೊ ಇಲ್ಲಿ ನೋಡ್ಬೋದು, ಫೋಟೋ ತೆಗೆಯುವಂತಿಲ್ಲ ಅಂತ ಹಾಕಿದ್ದಾರೆ. ಆದರೂ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ. ಸೊ ಈ ದೇವರು ಕೂಡ ತುಂಬ ಚೆನ್ನಾಗಿದೆ. ನೀವು ಅದೇ ಹೇಳಿದ್ನಲ್ಲ, ಇಲ್ಲಿ ವಿಡಿಯೋದಲ್ಲಿ ನೋಡೋಕ್ಕಿಂತ ಅಲ್ಲಿ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಅಲ್ಲಿಂದ ನಾವು ಹೊರಗಡೆ ಬಂದು ಪ್ರದಕ್ಷಿಣೆ ಹಾಕೋಣ ಅಂತ ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಒಂದೊಂದು ಕಂಬಕ್ಕೆ ಒಂದೊಂದು ಮೂರ್ತಿಗಳು ಮಾಡಿದ್ದಾರೆ. ಸೊ ಎರಡು ಸೈಡು ಈ ಥರ ಕಂಬ ಇದೆ. ಸೊ ನಾನು ಆಮೇಲೆ ತೋರಿಸ್ತೀನಿ. ಸೊ ಒಂದೊಂದು ಕಂಬಕ್ಕೆ ಒಂದೊಂದು ಮೂರ್ತಿ ಮಾಡಿ ಹಾಕಿದ್ದಾರೆ. ಸೊ ಅದ್ರ ಮೇಲೆ ಹೆಸರು ಕೂಡ ಬರ್ತಿದ್ದಾರೆ. ಅದಾದಮೇಲೆ ನೋಡ್ತಿದ್ದೀರಲ್ವಾ, ಎರಡು ಸೈಡು ಇದೆ. ಸೊ ನಾವು ನಿಧಾನಕ್ಕೆ ಇಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ವಿ. ಸೊ ತುಂಬ ದೊಡ್ಡದಾಗಿದೆ ದೇವಸ್ಥಾನ, ತುಂಬ ವಿಶಾಲವಾಗಿದೆ. ಜನ ಕೂಡ ಜಾಸ್ತಿ ಇರಲೇ ಇಲ್ಲ. ಪ್ರದಕ್ಷಿಣೆ ಆಗ್ತಾ ಇದ್ವಿ, ನಿಧಾನಕ್ಕೆ ದೇವಸ್ಥಾನ ಫುಲ್ಲೆಲ್ಲ ನೋಡ್ತಾ ಇದ್ವಿ. ಸೊ ಆವಾಗಲೇ ಹೇಳ್ದಂಗೆ ದೇವಸ್ಥಾನ ಫುಲ್ಲು ಕಲ್ಲಲ್ಲೇ ಕೆತ್ತಿರೋದ್ರಿಂದ ತುಂಬ ಚೆನ್ನಾಗಿತ್ತು. ಸೊ ಪೇಂಟ್ ಮಾಡದೇ ಇರೋದೇ ಪ್ಲಸ್ ಪಾಯಿಂಟ್ ಅನಿಸುತ್ತೆ. ಪೇಂಟ್ ಮಾಡಿದ್ರೆ ಈ ಥರ ಲುಕ್ ಇರಲ್ಲ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಇಲ್ಲಿ ನೋಡ್ತಾ ಇರೋದು ಬೆಳ್ಳಿ ರಥ ಇದು. ಸೊ ಎಲ್ಲ ಲಾಕ್ ಮಾಡಿಟ್ಟಿದ್ದಾರೆ. ಸೊ ಹಾಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಇದು ಬೆಳ್ಳಿ ರಥ. ಸೊ ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಸರಿ, ಎರಡನೇ ಸರಿ ಪ್ರದಕ್ಷಿಣೆ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ವಿಗ್ರಹಗಳು, ಎರಡು ಸೈಡು ವಿಗ್ರಹಗಳು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ನಿಮಗೆ ನೀಟಾಗಿ ಕಾಣಿಸುತ್ತೆ. ಅಲ್ಲಿ ಎರಡು ಸೈಡು ವಿಗ್ರಹಗಳಿರೋದು ನೋಡಿ, ಎಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಸೊ ಇಲ್ಲಿ ಅಪ್ಪು ಅಮ್ಮು ಇಬ್ರಿಗೂ ಖುಷಿಯಾಗಿದೆ. ಅಪ್ಪುಗಂತೂ ಫುಲ್ಲು ಖುಷಿ, ಎಲ್ಲೂ ಹೋಗೇ ಇರಲಿಲ್ಲ ನಾವು ತುಂಬ ದಿನದಿಂದ. ಸೊ ಹಾಗಾಗಿ ಅವನಿಗಂತೂ ಫುಲ್ಲು ಓಡಾಡ್ತಾ ಇದ್ದ, ಅಲ್ಲಿ ಎತ್ಕೊಂಡೇ ಇಲ್ಲ ನಾವು ಅವನನ್ನು. ಅವನು ಫುಲ್ಲು ಓಡಾಡ್ತಾ ಇದ್ದ. ಮುಂದೆನೂ ತೋರಿಸ್ತೀನಿ. ಸೊ ಇಲ್ಲಿ ಬಂದರೆ ಇದು ಗಣೇಶ ದೇವಸ್ಥಾನ ದೇವರು. ಸೊ ಇದು ಗಣೇಶ ವಿಗ್ರಹ. ಸೊ ನಮ್ಮ ಮನೆಯವ್ರು ನೋಡಿ ಭಕ್ತಿಯಿಂದ ಬಸ್ಕಿ ಹೊಡಿತಾ ಇದ್ದಾರೆ. ಸೊ ಅಪ್ಪು ಏನು ಮಾಡ್ತಿದ್ದಾನೆ ಅಂತ ನೋಡ್ತಾ ಇದ್ದಾರೆ. ಸೊ ಆಮೇಲೆ ಅಪ್ಪುನು ನೋಡಿ ಇವಾಗ ನಮಸ್ಕಾರ ಮಾಡ್ತಾ ಇದ್ದಾನೆ ದೇವರಿಗೆ. ಸೊ ನಮಸ್ಕಾರ ಮಾಡಿ ಎದ್ದ. ಸೊ ಅಲ್ಲೆಲ್ಲರೂ ನಮಸ್ಕಾರ ಮಾಡ್ತಾಯಿದ್ರು, ಬಸ್ಕಿ ಹೊಡಿತಾಯಿದ್ರು. ಏನು ಮಾಡ್ತಾಯಿದ್ದಾರೆ ಇವರು ಅಂತ ಎಲ್ರನ್ನ ನೋಡ್ತಾ ಇದ್ದ ಅಪ್ಪು. ಸೊ ಅಲ್ಲಿ ಒಬ್ಬರು ಯಾರೋ ಬಸ್ಕಿ ಹೊಡಿತಾಯಿದ್ರು. ಸೊ ಅದನ್ನೇ ನೋಡ್ತಾ ಇದ್ದ ಅವನು. ಅಲ್ಲಿಂದ ಅವ್ನು ನೋಡಿ ಹೇಗೆ ಓಡಾಡ್ತಾ ಇದ್ದಾನೆ ಅಂತ, ಫುಲ್ಲು ಓಡಾಡ್ತಾ ಇದ್ದ. ಸೊ ನಿಂತ್ಕೊತಾನೆ ಇರಲಿಲ್ಲ ಅವನು. ಅವನಿಗೆ ಮಾತ್ರ ತುಂಬ ಖುಷಿಯಾಗಿತ್ತು. ನೋಡಿ ಎಲ್ಲ ಖಾಲಿ ಖಾಲಿ ಇದೆ ತುಂಬ. ನೋಡಿ ಜನ ರಶ್ ಇರಲಿಲ್ಲ ನಾವು ಹೋದಾಗ. ಸೊ ಹಾಗಾಗಿ ಅಪ್ಪುಗೆ ತುಂಬ ಚೆನ್ನಾಗಿತ್ತು. ಸೊ ತುಂಬ ಖಾಲಿ ಖಾಲಿ ಇರೋದ್ರಿಂದ ಅವನು ಫುಲ್ಲು ಓಡಾಡ್ತಾ ಇದ್ದ. ನೋಡಿ ಹೆಂಗೆ ಓಡ್ತಾ ಇದ್ದಾನೆ, ಬಿಟ್ಟರೆ ಹಂಗೆ ಓಡ್ತಾನೆ ಇರ್ತಾನೆ. ಅದಾದಮೇಲೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಅಂತ. ಸೊ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಸೊ ಆಮೇಲೆ ನಾವು ಮತ್ತೆ ದೇವಸ್ಥಾನ ನೋಡೋಕ್ಕೆ ಹೋದ್ವಿ. ಸೊ ಇನ್ನೊಂದು ಸರಿ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಯಾಕೆಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಷ್ಟು ಸರಿ ನೋಡಿದ್ರೂ ನೋಡಬೇಕು ಅಂತಲೇ ಅನಿಸುತ್ತೆ. ಹಾಗಾಗಿ ನಿಧಾನಕ್ಕೆ ನೋಡಿಕೊಂಡು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಸೊ ಅಲ್ಲೇ ಕೂತ್ಕೊಂಡಿದ್ವಿ. ಸೊ ಅಲ್ಲಿ ಪೂಜೆ ಮಾಡಿಸಿದ್ವಲ್ಲ, ಸೊ ಪ್ರಸಾದ ಅಂತ ಬಾಳೆಹಣ್ಣು ಕೊಟ್ಟಿದ್ರು. ಸೊ ಬಾಳೆಹಣ್ಣೆಲ್ಲ ತಿಂದ್ಕೊಂಡು ಸೊ ಅಪ್ಪುಗೂ ತಿನ್ನಿಸ್ತಾ ಇದ್ದೀನಿ. ಸೊ ಅವನು ತಿಂದ್ಕೊಂಡ. ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡು ಎಲ್ಲ ಕೂತ್ಕೊಂಡಲ್ಲೇ ಮತ್ತೆ ನೋಡ್ತಾ ಇದ್ವಿ. ನೋಡಿ ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಸೊ ಇಲ್ಲಿ ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋಕ್ಕೆ ದಾರಿ ಇದು. ಸೊ ಫುಲ್ಲು ಮೆಟ್ಟಿಲಿದೆ ಇಲ್ಲಿಂದ ಹೋದರೆ. ಸೊ ಇಲ್ಲಿಂದ ಮೇಲೆ ಹೋಗೋವರೆಗೂ ಅಕ್ಕಪಕ್ಕದಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ. ಅಲ್ಲಲ್ಲಿ ಇದೆ ನೋಡಿ, ಇಲ್ಲೂ ಒಂದು ದೇವಸ್ಥಾನ ಇದೆ. ಸೊ ಅದು ಬೀಗ ಹಾಕಿದೆ, ಯಾವ ದೇವರು ಅಂತಲೂ ಗೊತ್ತಾಗಿಲ್ಲ. ಸೊ ಅಲ್ಲಿಂದ ನೋಡಿ ಹಿಂಗೆ ಮೆಟ್ಲು ಹತ್ಕೊಂಡ್ಬಂದ್ರೆ ಸೊ ಇಲ್ಲಿಂದ ಮೇಲೆ ಒಂದು ದೇವರು ಹೋಗುತ್ತೆ. ಸೊ ಇಲ್ಲಿ ಅದ್ರ ಪಕ್ಕದಲ್ಲೇ ಇದ್ದು ಇಲ್ಲೊಂದು ಒಂದೇ ಕಲ್ಲಲ್ಲಿ ದೇವ್ರ ಮೂರ್ತಿ ಗಣೇಶ ವಿಗ್ರಹ ಮಾಡಿದ್ದಾರೆ. ಇದು ಒಂದೇ ಕಲ್ಲಲ್ಲೇ ವಿಗ್ರಹ ಕೆತ್ತಿರೋದು ಅಂತ. ಸೊ ಇದು ತುಂಬ ಚೆನ್ನಾಗಿದೆ. ಸೊ ಅದ್ರ ಅಪೋಸಿಟ್ ಇದೊಂದು ಗೋಪುರ ಇದೆ. ಸೊ ಅದು ಕಲ್ಲಲ್ಲಿರೋದಲ್ಲ ಆ ಗೋಪುರ, ಹೆಂಗಂತ ಗೊತ್ತಿಲ್ಲ ನನಗೆ. ಸೊ ಮೇಲೆಯಿಂದ ನೋಡಿದ್ರೆ
ಗೋಪುರ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ನಾವು ಮತ್ತೆ ಬೆಟ್ಟದ ಮೇಲೆ ಹೋಗೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯವರು ನಮ್ಮ ಅಮ್ಮ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಬೆಟ್ಟದ ಮೇಲೆ ಬಂದರೆ ಮತ್ತೆ ಸ್ವಲ್ಪ ಮುಂದೆ ಬಂದರೆ ಇದು ಬಸವಣ್ಣ ಒಂದು ದೇವರಿದೆ. ಸೊ ಅದನ್ನು ದರ್ಶನ ಮುಗಿಸ್ಕೊಂಡು ಸೊ ಅಷ್ಟು ಎತ್ಕೊಂಬರೋಷ್ಟಕ್ಕೆ ನನಗಂತೂ ಫುಲ್ಲು ಸುಸ್ತಾಗಿತ್ತು. ಸೊ ಅದಕ್ಕೆ ಇಲ್ಲೇ ಒಂದು 10 ನಿಮಿಷ ಕೂತ್ಕೊಂಡ್ವಿ. ಸೊ ಇಲ್ಲಿ ಕಾಣಿಸುತ್ತೆ ಅಲ್ವಾ, ಅಲ್ಲಿ ನಡ್ಕೊಂಡು ಹೋದರೆ ಮೇಲೆ ಹೋಗ್ತೀವಿ. ಸೊ ಅದ್ರ ಪಕ್ಕದಲ್ಲೇ ಇಲ್ಲೇ ಒಂದು ದೇವರಿತ್ತು. ಸೊ ಅದನ್ನು ನಾವು ನೋಡಿಕೊಂಡು ಅಲ್ಲೆಲ್ಲ ಪ್ರಸಾದ ಇಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಮತ್ತೆ ನೋಡಿ ಇಲ್ಲಿ ಮೇಲೆ ಹೋಗ್ತಾ ಇದ್ವಿ, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಹೋಗೋಷ್ಟಕ್ಕೆ ಪೂಜೆ ಸ್ಟಾರ್ಟ್ ಆಗಿತ್ತು. ಸೊ ಕೆಳಗಡೆನೂ ಅಷ್ಟೇ, ನಾವು ಹೋಗೋಷ್ಟಕ್ಕೆ ಪೂಜೆನೇ ಸ್ಟಾರ್ಟ್ ಆಗಿತ್ತು. ಸೊ ಇಲ್ಲೂ ಅಷ್ಟೇ ಪೂಜೆ ಸ್ಟಾರ್ಟ್ ಆಗಿತ್ತು ನಾವು ಬರೋಷ್ಟಿಗೆ. ಸೊ ನೋಡಿ ಆವಾಗ ತಾನೇ ಅಗ್ನಿ ಕುಂಡದೇನೋ ಪೂಜೆ ಮಾಡಿದ್ರು, ಬಿಸಿ ಹಾಗೆ ಇತ್ತು ಇನ್ನು. ಸೊ ಇದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿಂದ ನಾವು ಪಕ್ಕದಲ್ಲೇ ಇನ್ನೊಂದು ದೇವರಿತ್ತು. ಸೊ ಅದರದ್ದು ದರ್ಶನ ಮಾಡಿಕೊಂಡು ಸೊ ಮುಂದೆ ಬಂದರೆ ಸೊ ಇಲ್ಲೊಂದು ದೇವರಿದೆ. ಸೊ ಇದು ದೇವರು ಇಲ್ಲಿ ದರ್ಶನ ಮಾಡ್ಕೊಂಡ್ವಿ. ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಸೊ ಮಂಗಳಾರತಿ ಎಲ್ಲ ಮಾಡಿದರು ಇಲ್ಲಿ. ಮಂಗಳಾರತಿ ಮಾಡೋದಾಗಿರ್ಬೋದು ಎಲ್ಲ ನಾವು ಹೋದ್ಮೇಲೆ ಆಗಿರೋದು. ಸೊ ಆ ದೇವ್ರ ದರ್ಶನ ಆದಮೇಲೆ ಸೊ ಅದಾದಮೇಲೆ ಬೆಟ್ಟ ಹತ್ಕೊಂಡು ಮೇಲೆ ಹೋದರೆ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಮೇಲೆ ಹೋಗಬೇಕು. ಸೊ ಇದು ಬಂಡೆಗಲ್ಲು ಕೆಳಗಡೆ ನೋಡ್ಕೊಂಡು ಹೋಗಬೇಕು. ಸೊ ನೋಡಿ ಈ ಥರ ಇದೆ ಇದು. ಸೊ ಇಲ್ಲಿಂದ ಬೆಟ್ಟ ಹತ್ಕೊಂಡು ಮೇಲೆ ಹೋದರೆ ನೋಡಿ ಅಪ್ಪು ಬರ್ತಾ ಇದ್ದಾನೆ ಅಲ್ಲಿಂದ. ಸೊ ಇಲ್ಲಿಂದ ನೋಡಿ ಈ ಥರ ಬೆಟ್ಟ ಇದೆ, ಫುಲ್ಲು ಮೆಟ್ಲುಗಳಿದೆ. ಈ ಥರ ಮೆಟ್ಲು ಹತ್ಕೊಂಡು ಹೋದರೆ ನಿಮಗೆ ಮೇಲೆ ಒಂದು ದೇವಸ್ಥಾನ ಸಿಗುತ್ತೆ. ಫುಲ್ಲು ಕಲ್ಲಲ್ಲೇ ಇರೋದು, ಅದು ಕಲ್ಲಲ್ಲೇ ಮೆಟ್ಲು ಮಾಡಿದ್ದಾರೆ. ಸೊ ಇಲ್ಲಿಂದ ನೋಡಿ ಮೇಲೆ ಹೋದ್ಮೇಲೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ಲು ಎಲ್ಲ ಕಾಣಿಸುತ್ತೆ. ಕೆಳಗಡೆ ಇರೋ ದೇವಸ್ಥಾನ ಗೋಪುರ ಮತ್ತು ಅಲ್ಲಿ ಸುತ್ತಮುತ್ತ ಏನಿದೆ ನೇಚರು ಫುಲ್ ಕಾಣಿಸುತ್ತೆ ನಿಮಗೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಲ್ಲಿ ಮೇಲೆಯಿಂದ ನೋಡಿದ್ರೆ. ಸೊ ಇವಾಗ ನಾವು ಹೋಗ್ಬೇಕಾಗಿರೋದು ಸೊ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಗವಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿಗೇ ಸೊ ಇವಾಗ ಬಂದಿದ್ದೀವಿ. ಸೊ ಒಳಗಡೆ ಕೂತ್ಕೊಂಡು ಸೊ ನಾವು ಹೋದ್ಮೇಲೆ ಮತ್ತೆ ಪೂಜೆ ಮಾಡಿದ್ರು. ಸೊ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಮಂಗಳಾರತಿ ಎಲ್ಲ ಆಯಿತು. ಸೊ ಮಂಗಳಾರತಿ ಎಲ್ಲ ತಗೊಂಡು ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಆಮೇಲೆ ಈ ಬಸವಣ್ಣ ಕಾಣಿಸ್ತಿದೆಯಲ್ಲ ಸೊ ನಮ್ಮ ಮನಸ್ಸಲ್ಲಿ ಏನಾದ್ರು ಅಂದ್ಕೊಂಡು ಆ ಬಸವಣ್ಣನ ಎತ್ತಿದರೆ ಸೊ ಅದಾಗುತ್ತಾ ಇಲ್ವಾ ಅಂತ ಎತ್ತೋದ್ರಲ್ಲೇ ಗೊತ್ತಾಗುತ್ತೆ ಅಂತ. ಸೊ ಅದಕ್ಕೆ ನಾನು ನೋಡೋಣ ಅಂತ ಎತ್ತುತ್ತಾ ಇದ್ದೀನಿ. ನಾನೇನೋ ನನ್ನ ಮನಸ್ಸಲ್ಲಿ ಅಂದ್ಕೊಂಡು ಆಗುತ್ತಾ ಇಲ್ಲ ಈ ವರ್ಷದಲ್ಲಿ ಆಗುತ್ತಾ ಇಲ್ವಾ ಅಂತ ಎತ್ತುತ್ತಾ ಇದ್ದೀನಿ. ಸೊ ನೋಡಿ ನನಗೇನೋ ಆರಾಮಾಗಿ ಬಂತು, ಈಸಿಯಾಗೆ 3 ಸರಿ ಎತ್ತಬೇಕಂತೆ ಆ ಬಸವಣ್ಣನ. ಸೊ ನನಗೇನೋ ಈಸಿಯಾಗೇ ಬಂತು. ನನಗೆ ನೋಡಬೇಕು. ಸೊ ದೇವ್ರ ಮೇಲೆ ನಂಬಿಕೆ ಇಡಬೇಕು. ಸೊ ಆ ನಂಬಿಕೆಯಿಂದನೇ ನಾನು ಅದನ್ನು ಎತ್ತಿರೋದು. ಸೊ ಮೇಲೆ ಎಲ್ಲ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಅದೇ ಬಂಡೆಗಲ್ಲಲ್ಲಿ ಹೋಗ್ತಾ ಇದ್ದೀವಿ. ಸೊ ನಮಗೇನು ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ, ನಾವು ಸಣ್ಣ ಇದ್ವಲ್ಲ. ಸೊ ದಪ್ಪ ಇರೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೂ ಆರಾಮಾಗಿ ಹೋಗ್ಬೋದು. ಅಲ್ಲಿಂದ ನಾವು ನೋಡಿ ರಿಟರ್ನ್ ಮೆಟ್ಲು ಹಿಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಕೆಳಗಡೆ ಬರೋಷ್ಟಿಗೆ ದಾಸೋಹ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲೇ ನೋಡಿ ನಮ್ಮ ಪ್ರಸಾದ ಎಲ್ಲ ತಿಂತಾ ಇದ್ವಿ. ಸೊ ನಮ್ಮ ಮನೆಯವ್ರು ತಿಂತಾಯಿದ್ದಾರೆ, ಅಪ್ಪಗೆ ತಿನ್ನಿಸ್ಕೊಂಡು ಅವರು ತಿಂತಾಯಿದ್ದಾರೆ. ಆಮೇಲೆ ನಾನು ಸ್ವಲ್ಪ ತಿನ್ನಿಸ್ದೆ ಅವನಿಗೆ. ನೋಡಿ ಇಲ್ಲಿ ಎಲ್ಲರೂ ಪ್ರಸಾದ ತಿಂತಾ ಇದ್ದೀವಿ. ಸೊ ಅಮ್ಮ ಕೂಡ ಪ್ರಸಾದ ತಿಂತಾ ಇದ್ದಾಳೆ. ನೋಡಿ ಅಪ್ಪು ತಿನ್ನು ಅಂದರೆ ಅವ್ನು ತಿಂತಾನೇ ಇಲ್ಲ, ಬರೀ ಬಟಾಣಿ ಮಾತ್ರ ತಿಂತಾ ಇದ್ದಾನೆ. ಸೊ ನಾನು ಪ್ರಸಾದ ತಿಂದ್ಕೊಂಡೆ. ಸೊ ಪ್ರಸಾದ ಚೆನ್ನಾಗಿತ್ತು. ಅಲ್ಲಿ ಪ್ರಸಾದ ತಿಂದ್ಕೊಂಡು ಆಮೇಲೆ ನಾವು ಹೊರಗಡೆ ಬಂದ್ವಿ. ಸೊ
ಸೊ ಅಲ್ಲಿಂದ ಹೊರಗಡೆ ಬಂದು ಮತ್ತೆ ನಮ್ಮ ನೆಕ್ಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಬಂದಿದ್ದು ಎಡೆಯೂರು ಎಡೆಯೂರಿಗೆ. ಸೊ ಅಲ್ಲಿ ಕೂಡ ತುಂಬ ರಶ್ ಇತ್ತು. ನೋಡಿ ಎಷ್ಟು ಕ್ಯೂ ಇದೆ. ಸೊ ಆ ಕ್ಯೂ ಅಲ್ಲೇ ನಿಂತ್ಕೊಂಡು ಒಳಗಡೆ ಹೋದ್ವಿ. ಸೊ ಅಲ್ಲಿ ಕೂಡ ಏನು ದರ್ಶನ ಆಗಲಿಲ್ಲ ದೇವ್ರದ್ದು ಸರಿಯಾಗಿ, ಯಾಕೆಂದರೆ ತುಂಬ ರಶ್ ಇತ್ತು. ನೋಡಿ ಮತ್ತು ವೀಡಿಯೋ ಮಾಡೋಕ್ಕೇನು ಫೋಟೋಸ್ ತಗೊಳ್ಳೋಕ್ಕೇನು ಬಿಟ್ಟಿಲ್ಲ. ಸೊ ಹಾಗಾಗಿ ಆ ದೇವ್ರು ಕಾಣಿಸ್ಲಿಲ್ಲ. ಅದಾದಮೇಲೆ ಸೊ ಯಾರೋ ಪೂಜೆ ಮಾಡಿಸ್ತಾ ಇದ್ದರು. ಚಿನ್ನದ ರಥದಲ್ಲಿ ರಥೋತ್ಸವ ಇತ್ತು. ಸೊ ಪೂಜೆ ಮಾಡಿಸ್ತಾ ಇದ್ದಾರೆ. ಸೊ ಅದನ್ನ ನೋಡಿದ್ವಿ. ಇದು ಎಂಟ್ರೆನ್ಸಲ್ಲಿ ಆಗ್ತಿದ್ದಂಗೆ ಆಗಿತ್ತು. ಸೊ ಆಮೇಲೆ ಅಪ್ಲೋಡ್ ಆಗಿದೆ. ಸೊ ಅದಾದಮೇಲೆ ಪಕ್ಕದಲ್ಲೇ ವೀರಭದ್ರೇಶ್ವರ ಮತ್ತು ಕಾಳಿಕಾ ದೇವಿ ಸನ್ನಿಧಿ ಇತ್ತು. ಸೊ ನಮ್ಮ ಮನೆ ದೇವರು ಕೂಡ ವೀರಭದ್ರನೇ. ಸೊ ಅಲ್ಲಿನೂ ಕೂಡ ಪೂಜೆ ಮಾಡ್ತಾಯಿದ್ರು. ಸೊ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಕುದುರೆ ಸವಾರಿಗಳೆಲ್ಲ ಇತ್ತು. ಸೊ ನೋಡಿ ನಮ್ಮ ಮನೆಯವ್ರು ಕುದುರೆ ಸವಾರಿ ಮಾಡ್ತಾಯಿದ್ದಾರೆ. ಸೊ ನಾನೇನೋ ತಮಾಷೆ ಮಾಡ್ತಾಯಿದ್ದೆ. ಸೊ ಹಂಗಾಗಿ ನಕ್ಕೊಂಡು ಹೋಗ್ತಾಯಿದ್ರು. ಸೊ ನನಗೂ ಕುದುರೆ ಸವಾರಿ ಮಾಡು ಅಂದರು. ಯಾಕೋ ನಂಗೆ ಲೈಟಾಗಿ ಭಯ ಆಗ್ತಾಯಿತ್ತು, ಎಲ್ಲಾದರೂ ಬೀಳಿಸ್ಬಿಟ್ರೆ ಏನು ಮಾಡೋದು ಅಂತ. ಹಾಗಾಗಿ ನಾನು ಮಾಡಲಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ಹೋಗ್ತಾ ಇರೋ ಆನ್ ದ ವೇನಲ್ಲಿ ವಿಡಿಯೋ ಮಾಡಿರೋದು. ಸೊ ಬಂದ್ವಿ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಆಂಜನೇಯ 5 ಮುಖಗಳಿರೋದ್ರಿಂದ ಪಂಚಮುಖಿ ಅಂತ ಕರೀತಾರೆ. ಸೊ ಇದು ಸ್ಟ್ಯಾಚು ಮಾಡಿದ್ದಾರೆ. ಇದು 161 ಅಡಿ ಇದೆ. ಸೊ ಇದು ಫುಲ್ಲು ಮೇನ್ ರೋಡ್ವರೆಗೂ ಕಾಣಿಸುತ್ತೆ ಈ ಸ್ಟ್ಯಾಚು. ಸೊ ಆ ಸ್ಟ್ಯಾಚು ನೋಡಿನೇ ನಾವು ಬಂದಿರೋದು. ಸೊ ಅಲ್ಲಿಂದ ನಾವು ಒಳಗಡೆ ಹೋಗ್ತಾ ಇದ್ವಿ, ದೇವಸ್ಥಾನದೊಳಗಡೆ. ಸೊ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿಂದ ಇದು ಹೊರಗಡೆ ದೇವಸ್ಥಾನದ ಹೊರಗಡೆಯಿಂದ ಎಂಟ್ರೆನ್ಸ್ ಆಗೋದು. ಚೆನ್ನಾಗಿದೆ, ಪರವಾಗಿಲ್ಲ ದೇವಸ್ಥಾನ. ಆ ಸ್ಟ್ಯಾಚು ಒಂದೇ ಮೇನು. ಸೊ ಒಳಗಡೆ ಏನು ಅಷ್ಟು ದೇವಸ್ಥಾನ ದೊಡ್ಡದಾಗಿದೆ. ಸೊ ಚಿಕ್ಕ ಚಿಕ್ಕ ಮೂರ್ತಿಗಳಿದ್ದಾವೆ ಅಷ್ಟೇ. ಅಲ್ಲಿಂದ ಇಲ್ಲಿ ಅಂತೂ ದರ್ಶನನೇ ಆಗಲಿಲ್ಲ ನಮಗೆ. ಯಾಕೆ ಅಂದರೆ ಇಲ್ಲಿ ಬಂದು ಬರೀ ಅರ್ಚನೆ ಮಾಡಿಸೋರಿಗೆ, ಸ್ಪೆಷಲ್ ಪೂಜೆ ಮಾಡಿಸೋರಿಗೆ ಟೈಮ್ ಕೊಡ್ತಾಯಿದ್ರು. ಸೊ ಸುಮ್ಮನೆ ನೋಡೋಕ್ಕೆ ಬಂದವ್ರಿಗೆ, ದರ್ಶನ ಮಾಡೋಕ್ಕೆ ಬಂದವ್ರಿಗೆ ಸೊ ಅಷ್ಟೇನು ನೋಡ್ತಾ ಇರಲಿಲ್ಲ. ಹೋಗಿ 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 ಅಂತ ಕಳಿಸ್ತಾಯಿದ್ರು. ಸೊ ಹಾಗೂ ನೋಡಿ ಅಲ್ಲಿ ಯಾರೋ ಕೇಳ್ತಾ ಇದ್ದಾರೆ, ಅದು ನಮ್ಮ ಇಷ್ಟ, ನೀವೇನು ಹೇಳ್ತೀರಾ ಅಂತ ಹೇಳ್ತಾಯಿದ್ರು. ಸೊ ಅಲ್ಲಿಂದ ಹೊರಗಡೆ ಬಂದು ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಇಲ್ಲಿ ಒಂದೊಂದು ದೇವ್ರದ್ದು ಒಂದೊಂದು ವಿಗ್ರಹ ಮಾಡಿದ್ದಾರೆ. ಸೊ ಇದು ಬುಧ ಗ್ರಹ ದೇವರು. ಸೊ ಎಲ್ಲನೂ ಈ ಥರ ಸಪ್ರೇಟ್ ಆಗಿದೆ. ಅದಾದಮೇಲೆ ಇದು ಗುರು ಗ್ರಹ ದೇವರು. ಅದಾದಮೇಲೆ ಇದು ಶುಕ್ರ ಗ್ರಹ ದೇವರು. ಸೊ ಈ ಥರ ಸಪ್ರೇಟಾಗಿಯೇ ಇದೆ. ಸೊ ಅದು ದರ್ಶನ ಮುಗಿಸ್ಕೊಂಡು ಮುಂದೆ ಬಂದರೆ ಇಲ್ಲಿ ಚಿಕ್ಕದಾಗಿ ಒಂದು ಗಣೇಶ ಮೂರ್ತಿ ಇತ್ತು. ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಮುಂದೆ ಬಂದರೆ ಸೊ ಇದು ದೇವಸ್ಥಾನ ಫುಲ್ಲು. ಸೊ ಇಲ್ಲಿ ಚಂದ್ರಗ್ರಹ ದೇವರಿದೆ. ಸೊ ಇದು ಚಂದ್ರ. ಸೊ ತುಂಬ ಚೆನ್ನಾಗಿದೆ. ಸೊ ಫುಲ್ಲು ದೇವಸ್ಥಾನವೂ ತುಂಬ ದೊಡ್ಡದಾಗಿದೆ ನೋಡಿ. ತುಂಬ ಚೆನ್ನಾಗಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ದೇವಸ್ಥಾನವೂ. ಸೊ ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ. ಸೊ ನಾನು ಫಸ್ಟ್ ಹೇಳಿರೋ ಹಾಗೆಯೇ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ವೀಡಿಯೋ ಆಗಿರುತ್ತೆ. ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳಿ, ಅದು ನೆಕ್ಸ್ಟ್ ಟೈಮ್ ಸರಿಪಡಿಸ್ಕೊತೀನಿ. ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಯಾರ್ಯಾರು ಇನ್ನೂ ಈ ದೇವಸ್ಥಾನಗಳೆಲ್ಲ ನೋಡಿಲ್ಲ, ಆದಷ್ಟು ಬೇಗ ಹೋಗಿ ನೋಡಿ. ನಮ್ಮ ಥರ ನೋಡದೇ ಇರೋರು ಇನ್ನೂ ಇರ್ತೀರ. ಸೊ ಅವರಿಗೆ ಹೇಳ್ತಿರೋದು, ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿಗೆ ನಾನು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.